ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ನಮ್ಮ ಭಾರತದ ತುತ್ತ ತುದಿಗಳು. ಸಾಮಾನ್ಯವಾಗಿ ನಾವು ಭಾರತದ ದಕ್ಷಿಣ ತುದಿ ಯಾವುದು ಅಂತ ನೆನಪಿಟ್ಕೊಂಡಿರ್ತೇವೆ. ಹಾಗಾದರೆ ಇಲ್ಲಿ ಪಶ್ಚಿಮಕ್ಕೆ ತುದಿ ಯಾವುದು, ದಕ್ಷಿಣಕ್ಕೆ ಯಾವುದು, ಉತ್ತರಕ್ಕೆ ಯಾವುದು, ಪೂರ್ವಕ್ಕೆ ಬರುವಂಥ ತುದಿಗಳು ಯಾವ್ಯಾವು, ಇದು ಭೂಗೋಳ ವಿಷಯ. ಸ್ಪರ್ಧಾ ಯುಗದಲ್ಲಿ ಯಾವ ವಿಷಯ ಎಲ್ಲಿ ಹೇಗೆ ಕೇಳಿದ್ರೆ ಗೊತ್ತಿಲ್ಲ. ಸಂಗ್ರಹ ಮಾಡಿ ಇಟ್ಕೊಂಡು ಒಳ್ಳೆಯದು. ನಿಮಗಾಗಿ ತಂದಿದ್ದೇನೆ, ನೋಡುವ. ಈಗ ಮೊದಲನೇದಾಗಿ ಭಾರತದ ಉತ್ತರದ ತುದಿಯ ಬಿಂದು ಯಾವುದು ಅಂದರೆ ಇಂದಿರಾ ಕೋಲ್. ಇದು ಕಾರಾಕೋರಂ ಶ್ರೇಣಿಯ ಸಿಯಾಚಿನ್ ಮಜಾಗ್ನಲ್ಲಿದೆ. ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಚೀನಾದ ಗಡಿಗಳು ಸಂಧಿಸುವ ಲಡಾಖ್ನಲ್ಲಿದೆ. ಇಂದಿರಾ ಕೋಲ್ ಎತ್ತರ 5764 ಮೀಟರ್, 18,911 ಅಡಿಗಳು. ಬುಲ್ಲಾಕ್ ವರ್ಕ್ಮನ್ ಅವರು 1912ರಲ್ಲಿ ಈ ದಾರಿಯನ್ನು ಲಕ್ಷ್ಮೀದೇವಿ ಹೆಸರಿನಲ್ಲಿ ಇಂದಿರಾ ಕಾಲ್ ಎಂದು ನಾಮಕರಣ ಮಾಡಿದರು. ನೆನ್ಪಿಟ್ಕೊಳ್ರಿ, ಬುಲ್ಲಾಕ್ ವರ್ಕ್ಮನ್ 12ರಲ್ಲಿ ವರ್ಕ್ ಮಾಡಿದ್ರಂತೆ. ಹಾಗಾಗಿ ಅವರು ಲಕ್ಷ್ಮೀದೇವಿ ಹೆಸರಿನಲ್ಲಿ ಇಂದಿರಾ ಕಾಲ್ ಎಂದು ನಾಮಕರಣ ಮಾಡಿದರು ಅಂತ ಹೇಳ್ತಾರೆ. ಈಗ ಪೂರ್ವಕ್ಕೆ ಹೋಗೋಣ. ಭಾರತ ತುದಿಯ ಬಿಂದು ಯಾವುದು ಪೂರ್ವದ್ದು? ಕಿಬಿತು. ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯಲ್ಲಿರುವ ಕಿಬಿತು ಭಾರತದ ಪೂರ್ವ ಅತಿ ಅಂಚಿನ ಬಿಂದು ಆಗಿದೆ. ಇದು ಭಾರತ, ಚೀನಾ, ಮಯನ್ಮಾರ್ ಗಡಿಗಳ ತ್ರಿಸಂಧಿಯ ಸಮೀಪದಲ್ಲಿರುವ ಡಿಪೋಪಾಸ್ನಿಂದ ಸುಮಾರು 40 ಕಿಲೋಮೀಟರ್ ಪಶ್ಚಿಮಕ್ಕೆ ಸ್ಥಿತವಾಗಿದೆ. ಲೋಹಿತ್ ನದಿ ಕಿಬಿತು ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಈಗ ಪಶ್ಚಿಮಕ್ಕೆ ಬರೋಣ. ಪಶ್ಚಿಮ ತುದಿ ಯಾವುದು? ಭಾರತ ಪಶ್ಚಿಮ ತುದಿ ಗುಹಾರ್ ಮೋತಿ. ಈ ಗುಹಾರ್ ಮೋತಿ ಎಲ್ಲಿ ಕಂಡುಬರ್ತದೆ ಅಂದರೆ ಭಾರತದ ಪಶ್ಚಿಮದ ತುದಿಯಾಗಿದ್ದು ಗುಜರಾತ್ನ ಕಚ್ ಜಿಲ್ಲೆಯ ನಾರಾಯಣ ಸರೋವರ ಬಳಿ ಇರುವಂತಹ ಸ್ಥಳವೇ ಗುಹಾರ್ ಮೋತಿ. ಇದು ಭಾರತ ಪಾಕಿಸ್ತಾನ ಗಡಿಯ ಸಮೀಪದಲ್ಲಿರುವ ಗುಜರಾತ್ನ ಸರ್ಕ್ರಿಕ್ ಕಾಲುವೆ ಪ್ರದೇಶದಲ್ಲಿ ಕೋಟೇಶ್ವರ ದೇವಸ್ಥಾನ ಬಳಿ ಸ್ಥಿತವಾಗಿದೆ. ಇನ್ನು ನೋಡ್ಕೊಳ್ಬೇಕಾಗಿರೋದು ದಕ್ಷಿಣ ತುದಿ. ಭಾರತ ದಕ್ಷಿಣ ತುದಿ ಯಾವುದು? ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣ ತುದಿಯಾಗಿದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿದೆ. ಇದು ಗ್ರೇಟ್ ನಿಕೋಬಾರ್ನ 6.8 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಕಂಡುಬರ್ತದೆ. ಇಂದಿರಾ ಪಾಯಿಂಟನ್ನು ಪಿಗ್ಮಿಲಿಯನ್ ಪಾಯಿಂಟ್ ಅಥವಾ ಪಾರ್ಸನ್ಸ್ ಪಾಯಿಂಟ್ ಎಂದು ಕರೆಯಲಾಗಿದೆ. 1985ರಲ್ಲಿ ಭಾರತ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಗೌರವಾರ್ಥಕವಾಗಿ ಈ ತುದಿಗೆ ಹೆಸರನ್ನು ಇಡಲಾಗಿದೆ. ಭಾರತ ಮುಖ್ಯ ಭೂಭಾಗದ ದಕ್ಷಿಣದ ತುದಿಯು ಕನ್ಯಾಕುಮಾರಿಯಲ್ಲಿರುವ ವಿವೇಕಾನಂದ ಶಿಲಾ ಸ್ಮಾರಕವಾಗಿದೆ. ಇದನ್ನು ಕೇಪ್ ಮೋರಿಸ್ ಅಂತ ಕರೀತಾರೆ. ಇದು ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳ ಸಂಗಮ ಬಿಂದುವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ನಿಮಗೆ ಇದುವರೆಗೆ ನಾನು ಭಾರತದ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಎಲ್ಲಿ ಬರುವಂಥ ತುತ್ತ ತುದಿಯ ಬಿಂದುಗಳ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಟ್ಕೊಳ್ಳಿ. ನಾವು ಭಾರತೀಯರು, ನಮ್ಮ ದೇಶ ಸಾಮಾನ್ಯ ಜ್ಞಾನ ನಮಗೆ ಅರಿವಿಲ್ಲದೆ ಹೋದರೆ ನಮಗೆ ನಾಳಿನ ಅಭಿಮಾನಕ್ಕೆ ಧಕ್ಕೆ ಆಗ್ಬೋದು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.